ಈ ಮಾಂಸ ಎಲ್ಲ ಇಲ್ಲಿಗೆ ಬಂದಿದೆ. ಇದೊಂಚೂರು ಫೋಟೋ ತೆಗೀರಿ ಅಂತ, ಇಲ್ಲೆಲ್ಲ ಫಿನಿಶಿಂಗ್ ಎಲ್ಲ ಮಾಡಿಲ್ಲ ಅವ್ರಿಗೆ. ನಾವು ಯಾವ ಮಾಡ್ತಾರಂತೆ, ನಾನು ಹೆಂಗೆ ಯಾವ ಮುಖದಲ್ಲಿ ಹೋಗಿ ತೋರಿಸ್ಲಿ ಅವ್ರಿಗೆ ತಗೊಳ್ಳಿ ಇದನ್ನ ಅಂತ. ಯಾವಾಗಲೂ ಕತೆನೇ ಹಂಗೆ ಅಂತ ಎಲ್ಲ ಇಂಟೀರಿಯರ್ಸ್ ಅವ್ರದ್ದು. ಇದು 3ನೇ ಮೀಟಿಂಗ್ ಇವತ್ತು. ಸ್ಪೂನಲ್ಲಿ 5 ಗ್ರಾಮ್ ಅಂದರೆ 15 ಸ್ಪೂನ್ ಲೆಕ್ಕ ಆಗುತ್ತೆ. ಶನಿವಾರ ಗೃಹ ಪ್ರವೇಶ, 4 ದಿನದಲ್ಲಿ ಇಷ್ಟು ಕೆಲಸ ಇದೆ. ಅವ್ರಿಗೆಲ್ಲ ಪ್ಲೀಸ್ ಮನೆ ಕಳಿಸ್ಕೊಡಿ. ಬಂದವ್ರಿಗೆ ಜ್ಯೂಸ್ ಇಲ್ಲಿ ಮಾಡಿದ್ರೆ ಓಕೆನಾ, ಅಲ್ಲಿ ಇಡೋ ಬಂದ್. ಜೊತೆಗೆ ಇವತ್ತೇ ಲಾಸ್ಟ್, ನಾಳೆಯಿಂದ ನಾನ್ ವೆಜ್ ಇಲ್ವಾ? ಎಲ್ಲರೂ ಎಲ್ಲಿಂದ ಈ ಸೀರೆ, ಎಲ್ಲಿಂದ ಈ ಸೀರೆ. ಸೊ ನಾನು ಮಾಮ ಮೊನ್ನೆ ಹೋದಾಗ ಚಿಕ್ಕಪೇಟೆಯಿಂದ ಒಂದಷ್ಟು ಶರ್ಟ್ ಅಂಡ್ ಪ್ಯಾಂಟ್, ಅಲ್ಲ ಪಂಚೆ ಶರ್ಟ್ ಕಾಂಬಿನೇಷನ್ಸ್ ತಂದಿದ್ವಲ್ಲ, ಅದನ್ನ ಮಾಮಿ ಅಮ್ಮ ಪಪ್ಪ ಎಲ್ಲ ನೋಡಿರ್ಲಿಲ್ಲ. ಸೊ ಇವತ್ತು ಯಾರಿಗೆ ಏನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕಲರ್ ಆಪ್ಷನ್ಸ್ ಇದೆ. ಅವರೆಲ್ಲರೂ ಬರೀ ಸಿಲ್ಕ್ ನಾರ್ಮಲ್ ಹಾಕೋದೇ ಅಭ್ಯಾಸ. ಸೊ ಅದ್ರಲ್ಲಿ ಈ ಸತಿ ಕಲರ್ ಪಂಚೆ ಇರಲಿ ಅಂತ. ಸೊ ಬಟ್ ಲೈಟ್ ಕಲರ್ಸ್ ತಂದಿದ್ದೀನಿ, ಅವ್ರಿಗೆ ಇಷ್ಟ ಆಗಲ್ಲ ಜಾಸ್ತಿ ಕಲರ್ಸ್ ಅಂತ. ಸೊ ಸೆಲೆಕ್ಟ್ ಮಾಡ್ಲಿ ಅಂತ ಯಾರಿಗೇನ್ ಬೇಕು. ಅಲ್ಲ ಅವ್ರದ್ದು ಶರ್ಟ್ ಸೈಜ್ ತಗೊಂಡಿದ್ದಾರೆ, ಶರ್ಟ್ ಸೈಜ್ ಅವ್ರದ್ದು ಅವರೇ ತಗೊಂಡಿದ್ದಾರೆ. ಹೇಗಿದೆ ಪಂಚೆ ಕಲರ್ ಎಲ್ಲ AC ಟೀಮ್ ಅವ್ರು ಬಂದಿದ್ದಾರೆ. ಇನ್ನ ಈ ಮನೆದು AC ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಲ್ಲ, ಒಂದೊಂದೇ ಕೆಲಸ ಶುರು. ಒಂದು 20 ದಿನ ನಮಗೆ AC ಇರಲ್ಲ. ನನಗೆ ಓಕೆ, ಹ್ಯಾವ್ ಟು ಸಿ ದೀಪು ಹೆಂಗೆ ಮ್ಯಾನೇಜ್ ಮಾಡ್ತಾರೆ. ಕೆಲವೊಂದು ಕೆಲಸನ ಪೇಂಟ್ ಎಲ್ಲ ಆದಮೇಲೆ ಮಾಡೋದಕ್ಕಾಗಲ್ಲ, ಇವಾಗಲೇ ಮಾಡಿ ಮುಗಿಸ್ಬೇಕು ಅಂತ ಇದನ್ನೆಲ್ಲ ಇಂಪಾರ್ಟೆಂಟಾಗಿ ಇವಾಗಲೇ ಮುಗಿಸ್ತಾ ಇದ್ದೀವಿ. ಸರಿ ಬನ್ನಿ ಹೊಸ ಮನೆ ಹತ್ರ ಹೋಗ್ಬಿಟ್ಟು ವರ್ಕ್ ಪ್ರೋಗ್ರೆಸ್ ಹೇಗಿದೆ ನೋಡೋಣ. ಮನೆ ಬ್ರೈಟ್ ಆಗಿದೆ ಆಯ್ತಾ, ಅಲ್ಲಿ ಕೆಲಸ ನಡೀತಾ ಇದೆ, ಇನ್ನ ಧೂಳಿದೆ. ಕ್ಯಾನ್ ಯು ಇಮ್ಯಾಜಿನ್? ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗೃಹ ಪ್ರವೇಶ. 4 ದಿನದಲ್ಲಿ ಇಷ್ಟು ಕೆಲಸ ಇದೆ. ಐ ರಿಯಲಿ ಡೋಂಟ್ ನೋ ಯಾವಾಗ ಹೆಂಗೆ ಏನಾಗುತ್ತೆ ಅಂತ. ಇವತ್ತು ಬಾತ್ರೂಮ್ ಪಾರ್ಟಿಷನ್ ಅವ್ರು ಬಂದರು. ಅವ್ರ ಕೆಲಸ ನಂಗೆ ಹೇಳಿ ಹೋಗ್ತಾರೆ ಬಜೆಟ್ ಎಷ್ಟು ಅಂತ. ಅವ್ರು ಹಾಕೋದಕ್ಕೆ 3 ರಿಂದ 5 ದಿನ ಒಳಗಡೆ ಅಂತಿದ್ದಾರೆ. ನೋಡಿದ್ರೆ ನಮಗೆ ಥರ್ಸ್ಡೇ ಎಲ್ಲ ಕ್ಲೀನಿಂಗ್ ಆಗಬೇಕು. ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ ಏನು ಮಾಡುವ ಅಂತ. ಪೇಂಟಿಂಗ್ ಇನ್ನೂ ಶುರು ಮಾಡಿಲ್ಲ. ಲೆಟ್ಸ್ ಸಿ. ಸರಿ ಸರ್, ಥ್ಯಾಂಕ್ ಯು ಸರ್. ಸ್ಟ್ರಿಪ್ ಲೈಟ್ಸ್ ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬರುತ್ತೆ ಇದು? ಇಲ್ಲಿ ಇಲ್ಲ, ಇಲ್ಲಿ ಮತ್ತೆ ಈ ಸೀಲಿಂಗ್ ಅಲ್ಲ. ಹಾಗೆ ಇದೊಂಚೂರು ಫೋಟೋ ತೆಗೀರಿ ಅಂತ, ಇಲ್ಲೆಲ್ಲ ಫಿನಿಶಿಂಗ್ ಎಲ್ಲ ಮಾಡಿಲ್ಲ ಅವ್ರಿಗೆ. ನಾವು ಯಾವ ಮಾಡ್ತಾರಂತೆ. ಫುಡ್ ಕೇಟ್ರಿಂಗ್ ಟೀಮ್ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಯಾಕಂದರೆ ಟೆರೆಸ್ಗೆ ಹೋಗೋದಕ್ಕೆ ಸುಲಭ ಇಲ್ಲ. ಲೆಟ್ಸಿ ಏನಂತಾರೆ ಅಂತ. ಕಷ್ಟ ಆಯ್ತಾ? ಇಲ್ಲ ಅಲ್ಲ, ಗೆಸ್ಟಿಗೆ ಹತ್ತಕ್ಕೆ ಕಷ್ಟ ಆಗಲ್ಲ, ಆರಾಮಲ್ಲಿ ಹತ್ಬೋದು. ಇಲ್ಲಿ ಬಂದ್ಮೇಲೆ ನಿಮಗೆ ಕೆಳಗಡೆಗಿಂತ ಚೆನ್ನಾಗಿ ಜಾಗ ಇದೆ ಅಂತ, ವಿಶಾಲವಾಗಿ. ಅಲ್ಲಿ ಜನರಿಗೆ ಒಂಚೂರು ಕಂಜೆಸ್ಟೆಡ್ ಅನ್ಸುತ್ತೆ ಅಲ್ವಾ? ಇಲ್ಲಿ ಓಪನ್ ಆಗಿ ಆರಾಮಲ್ಲಿ ಅಲ್ಲ, ಇಲ್ಲಿ ಫುಲ್ ಶಾಮಿಯಾನ ಹಾಕ್ಸ್ತಾ ಇದೀವಿ, ಬಿಸಿಲಲ್ವಾ? ಕೆಲವರು ಸರ್ವಿಸ್ಗೆ ಬರಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲ್ಲ. ಬಟ್ ಇನ್ನು ಕೆಲವರು ಇವ್ರ ಥರ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ. ನಮಗೂ ಖುಷಿ ಆಗುತ್ತೆ, ಬಿಕಾಸ್ ಈ ಟೈಮ್ನಲ್ಲಿ ತುಂಬ ಟೆನ್ಷನ್ ಬೇರೆ ಇರುತ್ತಾ. ನಮ್ಮ ಐಟಮ್ಸ್ ಫುಲ್ ಬಿಸಿ ಇರಬೇಕು. ಹೌದಾ? ಇದು 3ನೇ ಮೀಟಿಂಗ್ ಇವತ್ತು. ಸೊ ಶಾಮಿಯಾನ ಅವ್ರು ಬಂದರು, ಆಮೇಲೆ ಗ್ಲಾಸ್ ಪಾರ್ಟಿಷನ್ ಅವ್ರು ಬಂದರು, ಫುಡ್ ಸರ್ವಿಸ್ ಅವ್ರು ಬಂದಿದ್ದಾರೆ. ಇಷ್ಟು ದೊಡ್ಡ ಲಿಸ್ಟೇ ತಗೋ ಬಂದಿದ್ದಾರೆ. ನಮ್ದು ಇದು ಅಲ್ಲ ಅನ್ಸುತ್ತೆ, ನಮ್ದೇನಾ? ಇಡ್ಲಿ ಚಟ್ನಿ ಶಾವಿಗೆ ಬಾತ್. ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ, ಗೃಹ ಪ್ರವೇಶಕ್ಕೆ ಯಾವ್ಯಾವ ಸರ್ವಿಸ್ ಬೇಕು, ಯಾರೆಲ್ಲ ಮನೆಗೆ ಬರಬೇಕಾಗತ್ತೆ, ಏನೇನು ನಾವು ಮಾಡಬೇಕಾಗತ್ತೆ, ಅದ್ರ ಪ್ರಕಾರ ಒಂದೊಂದೇ ಕ್ಲೋಸ್ ಮಾಡ್ತಾ ಹೋದೆ. ಬಿಕಾಸ್ ನಾವು ಬರೆದಿಟ್ಕೊಂಡಿಲ್ಲ ಅಂದರೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತೀವಿ, ಮಾಡಿಲ್ಲ ಅಂದರೆ ಲಾಸ್ಟ್ ಮಿನಿಟಿಗೆ ಎಲ್ಲಂತ ಹೋಗೋದು. ಅದು ಬೇರೆ ತುಂಬ ಸಮಯ ಆದಮೇಲೆ ನಾವೊಂದು ಫಂಕ್ಷನ್ ಮಾಡ್ತಾಯಿದ್ದೀವ, ವರ್ಷಗಳಾದಮೇಲೆ. ಸೊ ಗೆಸ್ಟ್ಗಳಿಗೂ ಇಷ್ಟ ಆಗಬೇಕು, ನಮಗೆ ಮನಸ್ಸಿಗೆ ತೃಪ್ತಿ ಕೊಡಬೇಕು ಅದು. ಸೊ ಎಲ್ಲ ಅರೇಂಜ್ಮೆಂಟ್ಸ್ನ ನೋಟ್ ಡೌನ್ ಮಾಡಿ ಚೆಕ್ ಲಿಸ್ಟ್ ಮಾಡಿದಾಗ ನಮಗೆ ಸುಲಭ ಆಗುತ್ತೆ. ನಿಮಗೇನಾದರೂ ಈ ಚೆಕ್ ಲಿಸ್ಟ್ ಏನೇನು ಇನ್ಕ್ಲೂಡ್ ಮಾಡಿದ್ದೆ, ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋ ಟಿಪ್ಸ್ ಬೇಕಿದ್ರೆ ಕೇಳಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ವುಡನ್ ಫ್ಲೋರಿಂಗ್ ಲ್ಯಾಮಿನೇಟ್ಸ್, ವುಡನ್ ಫ್ಲೋರಿಂಗ್ ಹಾಕಬೇಕಲ್ವಾ, ಅದರ ಮೆಷರ್ಮೆಂಟ್ಸ್ ಇವಾಗ ಬದಲಾಗುತ್ತೆ. ಯಾಕಂದರೆ ಅಲ್ಲೆಲ್ಲ ವಾರ್ಡ್ರೋಬ್ಸ್ ಬಂದಿದೆ, ಇಲ್ಲಿ ಕಾಟ್ ಬಂದಿದೆ. ಸೊ ಹಾಗಾಗಿ ಅದರ ಮೆಷರ್ಮೆಂಟ್ ತಗೊಂಡು ಹೋಗೋದಕ್ಕಂತ ಬಂದಿದ್ದಾರೆ. ಅವ್ರಿಗೆ ನಿಮ್ಗೆ ಯಾವಾಗ ಬಿಟ್ಕೊಡ್ಬೇಕು ಸರ್? ಶುಕ್ರವಾರ ಪೂಜೆ ಅಂದರೆ ನೀವು ಯಾವಾಗ ಮಾಡ್ಕೊಡ್ತೀರಾ ವುಡನ್ ಫ್ಲೋರಿಂಗ್? ಬುಧವಾರ ಬಂದು ಮಾಡ್ಕೊಡ್ತೀರಾ? ಬುಧವಾರ ನಾಳೆ ಮಾಡಬೇಕು, ನಾಡಿದ್ದು ಬುಧವಾರ.
ನಾನು ಮುಂಚೆನೇ ಒಂದು ಲೆಕ್ಕಾಚಾರ ಮಾಡಿ ಇಟ್ಕೊಂಡಿದ್ದೆ, ಇಷ್ಟು ಆಗ್ಬೋದು ಓವರಾಲ್ ಎಕ್ಸ್ಪೆನ್ಸಸ್ ಗೃಹ ಪ್ರವೇಶಕ್ಕೆ ಅಂತ. ಯಾಕಂದರೆ ಈ ಟೀಮ್ ಅವ್ರ ಜೊತೆ ನಾನು ಮಾತಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಅಪ್ರಾಕ್ಸಿಮೇಟ್ ಬಜೆಟ್ ಕೊಟ್ಟಿದ್ದರು. ಒಂದಲ್ಲ, ಇವಾಗ ಡೆಕೋರೇಷನ್ ಅಂದಾಗ 2-3 ಟೀಮ್ ಜೊತೆ ಮಾತಾಡಿದ್ದೆ ನಾನು. ಸಿಮಿಲರ್ಲಿ ಫುಡ್ ಸರ್ವಿಸ್ ಎಲ್ಲ ಟೀಮ್ ಜೊತೆ ಹಂಗೆ ಮಾತಾಡಿ ಆಮೇಲೆ ನಮಗೆ ಯಾರು ಇಷ್ಟ ಆದರೂ ಅವರನ್ನು ಮನೆಗೆ ಕರೆಸಿ ಅವ್ರ ಜೊತೆ ಡೀಟೇಲ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆಮೇಲೆ ಪೂಜೆ ಮಾಡೋದು ನನ್ನ ಪ್ರಕಾರ ಇಲ್ಲೆಲ್ಲಾದ್ರೂ ಮಾಡ್ಬೇಕು. ಬಾಲ್ಕನಿ ಇದೆ ಇಲ್ಲ, ಬಟ್ ನಮಗೆ ಆಪ್ಷನ್ ಇಲ್ಲ ಆ ಕಡೆ ಎಲ್ಲ ಮಾಡೋದಕ್ಕೆ. ಯಾಕೆ ಹೇಳಿ, ಹೋಗ್ಬೇಕಲ್ಲ. ಪಾತ್ರೆ ಇಟ್ಟು ಹೂವು ನನಗೆ ಐಡಿಯಾ ಇಲ್ಲ, ನೋಡಿ ಯೋಚನೆ ಮಾಡಿ ನಿಮ್ದು. ಬಟ್ ನನಗೆ ಜಾಸ್ತಿ ಟ್ರೆಡಿಷನಲ್ ಡೆಕೋರ್ ಬೇಡ. ಬಿಡ್ತೀರಾ? ಪರ್ಮನೆಂಟ್ ಇದೇ ಸ್ಪಾಟ್ ಅಂತನಾ? ಓಕೆ. ದೇವ್ರ ಮನೆ ಹತ್ರ ಹುಕ್ಸ್ ಹಾಕಬೇಕಾಗಿತ್ತು, ಸುಮಾರಷ್ಟು ಕೆಲಸ ಇತ್ತು. ನಾವೆಲ್ಲ ಹೇಳಬೇಕಾದ್ರೆ ಈ ಎಕ್ಸಿಕ್ಯೂಷನ್ ಟೀಮ್ ಅವ್ರು ಇದ್ದಾರಲ್ಲ, ಮಾಡ್ತೀವಿ, ಆಗುತ್ತೆ, ಓಕೆ, ಒಂದೂ ನೆನಪಿರಲ್ಲ ತಲೆಯಲ್ಲಿ. ನೆನಪಿರಲ್ಲ ಅಂದಮೇಲೆ ಬರೆದಿಡ್ಕೋಬೇಕು. ಅದನ್ನು ಬಿಟ್ಟು ಮಾಡ್ತೀವಿ ಅಂತ ಹೇಳೋದು, ಲಾಸ್ಟಿಗೆ ನೋಡಿದ್ರೆ ಒಂದೇ ಒಂದು ಕೆಲಸ ಆಗಿರಲ್ಲ ಇವ್ರದ್ದು. ಬಟ್ ಅದು ದೊಡ್ಡದು ಬೇಡ ಸರ್, ಕಾಣಿಸ್ಬಾರ್ದು ಕಣ್ಣಿಗೆ, ಚಿಕ್ಕದು. ಹಂಗೆ ಮಾತ್ರ ಡಲ್ಸು ಲೈಟ್ಸು ಯಾವುದೂ ಇಲ್ಲ ನನಗೆ. ಇದಿಲ್ಲಿರುತ್ತೆ, ಇಲ್ಲೊಂದು ದೊಡ್ಡ ಬೋರ್ಡ್ ಬರುತ್ತೆ ಆಯ್ತಾ. ನಾರ್ಮಲ್ ಏನಾದರೂ ಹಳೆ ಫ್ಲೆಕ್ಸ್, ಹಳೆ ಬೋರ್ಡ್ ಇದ್ರೆ ಸಪೋರ್ಟಿವ್ ಆಗಿರೋದು, ಅದನ್ನು ಇಲ್ಲಿ ಇಡಬೇಕು. ಅದನ್ನು ಪ್ರಿಂಟ್ಔಟ್ ಮಾಡಿ ಹಾಕಬೇಕು. ಯಾಕಂದರೆ ಮನೆ ಕಂಪ್ಲೀಟ್ ಆಗಿರಲ್ಲ, ಬಟ್ ಜನರಿಗೆ ಗೊತ್ತಾಗಬೇಕಲ್ಲ ಹಿಂಗೇನು ಅವ್ರಿಗೆ ಏನು ಮಾಡಿದ್ದೀರಾ, ಯಾಕೆ ಕರ್ದಿದ್ದೀರಾ ಅಂತ. ಅದಕ್ಕೆ ಊಟದ ವ್ಯವಸ್ಥೆಗೆ ಇದ್ದಿದ್ದು 2 ಆಪ್ಷನ್ ನನಗೆ. ಒಂದು ಟೆರೆಸ್, ಇನ್ನು ಒಂದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ಊಟ ಹಾಕೋದಾಗ ಒಂಚೂರು ಮನಸ್ಸಿರಲಿಲ್ಲ ನನಗೆ, ಚೆನ್ನಾಗಿ ಅನಿಸಲ್ಲ, ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅನಿಸೋದೇ ಇಲ್ಲ ಅಂತ ಟೆರೆಸಲ್ಲೇ ಮಾಡೋಣ ಅಂತ. ಬಟ್ ಈ ಸಮಯದಲ್ಲಿ ತುಂಬ ಮಳೆ ಬರ್ತಾ ಇತ್ತಾ, ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಇಲ್ಲಿಗೆ ಪ್ರತಿಯೊಬ್ಬರು ಬಂದು ಟೆಂಟ್ ಹಾಕೋದಕ್ಕೆ ಒಪ್ತಾನೆ ಇರಲಿಲ್ಲ, ಜಾಗನೇ ಇಲ್ಲ, ಎಲ್ಲಿಂದ ಅಂತ ಅವ್ರು ತರ್ತಾರೆ ಐಟಮ್ಸ್ನ ಅಂತ. ಬಾಕ್ಸ್ ನೋಡಿ ಹೆಂಗಿದೆ, ಇದು ಓಪನ್ ಮಾಡಿ ಇದ್ರೊಳಗಡೆ ಎಲ್ಲ ಕ್ಲೀನ್ ಆಗಿದೆಯಾ ನೋಡಿ, ಅದೆಲ್ಲ ಹೆಂಗಿದೆ, ಇದೆಲ್ಲ ಅದು ಅವ್ರು ತಗೊಳ್ತಾರ ನನಗೆ ಎಕ್ಸ್ಚೇಂಜ್ ಮಾಡೋದಕ್ಕೆ. ನೀವು ಯಾವತ್ತಾದ್ರೂ ತಗೋತೀರಾ ಇಷ್ಟು ಡಸ್ಟ್ ಆಗಿರೋ ಐಟಮು? ನಾನು ಹೆಂಗೆ ಯಾವ ಮುಖದಲ್ಲಿ ಹೋಗಿ ತೋರಿಸ್ಲಿ ಅವ್ರಿಗೆ ತಗೊಳ್ಳಿ ಇದನ್ನ ಅಂತ? ಇಲ್ಲಿ ಹೊಗೆ ಬರುತ್ತೆ. 11 ಪೂಜಾ ಇದೆ, ಹಿಂದಿನ ದಿನ ಮರ್ದಿನ, ಅದು ಯೋಚನೆ ಮಾಡ್ಬೇಕು ನಾವು. ಮೇಡಮ್ ಇಲ್ಲಿ ನೋಡಿ, ನಿಮ್ಗೆ ಏನಾಗುತ್ತಂದ್ರೆ ಹೊಗೆ ಮೇಲೆ ಕುತ್ಕೊಳ್ಳುತ್ತಲ್ಲ, ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ 1.5 feet ಅಷ್ಟು ಆಯ್ತು ಎಲ್ಲ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು ಅದನ್ನ ನಾವು? ಪೇಂಟ್ ಮಾಡ್ತೀವಿ. ಫುಲ್ ಫೈನಲ್ ಪೇಂಟ್ ಮಾಡಿದ್ರೆ ಅವೇ ಮತ್ತೆ ಇಲ್ಲ ಫೈನಲ್ ಪೇಂಟ್ ಬೇಡ ನನಗೆ, ಅದು ಆಮೇಲೆ ಮಾಡಿ ನೀವು. ನನ್ನ ಲೈಫಲ್ಲೇ ಕಲ್ತಿರುವಂಥ ಅತಿ ದೊಡ್ಡ ಪಾಠ ನಾನು ಈ ಒಂದು ಇಂಟೀರಿಯರ್ಸ್ ಮಾಡಿಸ್ಬೇಕಾದ್ರೆ. ಡೆಫಿನೆಟಾಗಿ ನಿಮ್ಮ ಹತ್ರ ಎಲ್ಲ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ತೀನಿ. ಇವಾಗ ಬಂದಿರೋದು ಟೆಂಟ್ ಹಾಕೋರು. ಇವಾಗ ನೋಡಿ ಅಲ್ಲಿ ತುಂಬ ಮೋಡ ಇದೆ, 2-3 ದಿನದಿಂದ ಮಳೆ ಇದೆ. ಅವರು ವಾಟರ್ ಪ್ರೂಫ್ ಟೆಂಟಿಗೆ ಡಬಲ್ ದ ಕಾಸ್ಟ್ ಆಗುತ್ತೆ ಅಂತ. ನಾರ್ಮಲ್ ಟೆಂಟ್ ಆದರೆ 12,000ದಲ್ಲಿ ಎಲ್ಲ ಮುಗಿಸ್ಬೋದು ಅಂತ. ಸೊ ನನಗಿನ್ನ ಕನ್ಫ್ಯೂಷನ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮನೆ ಕ್ಲೀನ್ ಮಾಡೋರು ಬಂದಿದ್ದಾರೆ ಎಕ್ಸಿಕ್ಯೂಷನ್ ಟೀಮ್ ಕಡೆಯಿಂದಾನೆ, ಇವತ್ತು ಶುರು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಮೇಲೆ ಇವ್ರು ಶುರು ಮಾಡಿರೋದು ಕೆಲಸ ಇಬ್ರು. ಅದು ಹೆಂಗೆ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಇನ್ನು 3 ದಿನ ಇದೆ ಪೂಜೆಗೆ. ಅಲ್ಲಿ ಕೆಲಸ ನೋಡಿದ್ರೆ ಅಷ್ಟಿದೆ. ಎಲ್ಲರೂ ಹೇಳೋದು ಇವ್ರಂತೂ ಬಿಟ್ಕೊಡಲ್ಲ, ಯಾವಾಗಲೂ ಕತೆನೇ ಹಾಗೆ ಅಂತ, ಎಲ್ಲ ಇಂಟೀರಿಯರ್ಸ್ ಅವ್ರದ್ದು ಅಂತ. ಎನಿವೇಸ್ ನಾನು ಅಲ್ಲಿದ್ದು ನಿಂತ್ಕೊಂಡು ಕ್ಲೀನಿಂಗ್ ಮಾಡ್ದೇನೆ ಪೇಂಟಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀನಿ. ಸೊ ಹಂಗೆ ಇವಾಗ ಶುರು ಮಾಡಿದ್ದಾರೆ ಮಾಡೋದಕ್ಕೆ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಕರ್ಟನ್ಸ್. ಬಿಕಾಸ್ ಕೆಲವೊಂದು ಫ್ಯಾಬ್ರಿಕ್ಸ್ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಅದನ್ನು ನೋಡೋದಕ್ಕೆ ಕನ್ಫರ್ಮ್ ಮಾಡೋದಕ್ಕಂತ ಹೊರಟಿದ್ದೀನಿ. ಇವಾಗ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಬೇಕು, ಒಂದಷ್ಟು ಐಟಮ್ಸ್ ತಗೋಬೇಕು. ಒಂದು ಕಡೆಯಿಂದ ಗಿಫ್ಟ್ ಶಾಪಿಂಗ್ ಮಾಡಬೇಕು, ಇನ್ನೊಂದು ಕಡೆಯಿಂದ ಇದಕ್ಕೆ ಫ್ಯಾಬ್ರಿಕ್ ಎಲ್ಲ ನೋಡಬೇಕು. ವುಡ್ ವರ್ಕ್ ಬೇರೆ ಕಡೆ ಆಗ್ತಾ ಇದೆ. ಅದ್ರಲ್ಲಿ ನಮ್ಮ ದೊಡ್ಡ ಕತೆ ಅಂದರೆ 2.5 ತಿಂಗಳಿಂದ ಒಬ್ಬರು ನಮಗೆ ಡೈನಿಂಗ್ ಟೇಬಲ್ ಕೊಡಬೇಕಾಗಿತ್ತು, ಇನ್ನೂ ಆಗಿಲ್ಲ. ಕತೆ ಹೊಡಿತಾ ಇದ್ದಾರೆ ಅವರು, ಅದು ಸಮಸ್ಯೆ, ಇದು ಸಮಸ್ಯೆ, ಅದಾಯಿತು ಇದಾಯಿತು ಅಂತ. ಅಲ್ಲ, ಒಂದು ದೊಡ್ಡ ಫ್ಯಾಕ್ಟ್ರಿ ಅವ್ರಿಗೆ ಒಂದು ಡೈನಿಂಗ್ ಟೇಬಲ್ 8 ಚೇರ್ ಮಾಡೋದಕ್ಕೆ 2.5 ತಿಂಗಳು. ಎಷ್ಟು ವರ್ಕ್ ನೆಗ್ಲಿಜೆನ್ಸ್ ಗೊತ್ತಾ? ನಮ್ಮ ಆರ್ಕಿಟೆಕ್ಟ್ ಅಂತಗೂ ಫುಲ್ ಸಿಟ್ಟು ಬಂದುಬಿಟ್ಟಿದೆ ಅವ್ರ ಮೇಲೆ. ಮನೆಗೆ ಬೇಕಾಗಿರೋಂಥ ಕರ್ಟನ್ಸ್ ಎಲ್ಲ ನಾನು ಒಂದೇ ಶಾಪಲ್ಲಿ ಹೋಗಿ ತಗೊಂಡಿದ್ನ. ಸೊ ಇಲ್ಲಿ ಅದೆಲ್ಲ ಫ್ಯಾಬ್ರಿಕ್ಸ್ ಬಂದಿದೆ ಅಂದಿದ್ದಾರೆ. ನಮ್ಮ ಫರ್ನಿಚರ್ ಅವ್ರು ಕಾಯ್ತಾ ಇದ್ದಾರೆ, ಹೆಡ್ ಬೋರ್ಡ್ಗೆ ನಾವು ಹಾಕಬೇಕಲ್ಲ, ನಿಮಗೆ ಪೂಜೆ ದಿನ ಅದು ಹೆಡ್ ಬೋರ್ಡ್ ಫಿಕ್ಸ್ ಮಾಡ್ಬೇಕನ್ನಿದ್ದೀರಲ್ವ, ಫ್ಯಾಬ್ರಿಕ್ ತಂದು ಕೊಡಿ ಅಂತ. ಸೊ ಹಾಗಾಗಿ ಫ್ಯಾಬ್ರಿಕ್ ಬಂದಿದೆಯಾ, ಇವ್ರಿಗೆ ಯಾವುದು ಅಂತ ಹೇಳಿ ಅದು ಹೇಗಿದೆ ನೋಡೋಣ ಅಂತ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಪೋರ್ಟರ್ ಮಾಡೋದಕ್ಕಂತ ಬಂದಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟಾಪ್ ನಾನು ನನ್ನ ಟೀಮ್ ಮೆಂಬರ್ ಹೋಗಿದ್ದು ಚಿಕ್ಕಪೇಟೆಗೆ. ಏನಕ್ಕೆ ಅಂದರೆ ಇಲ್ಲಿ ಕೆಲವೊಂದು ಶರ್ಟ್ ಪಂಚೆಗಳು ತಗೋಬೇಕಾಗಿತ್ತು, ಬ್ರಾಸ್ ಐಟಮ್ಸ್ ಗಿಫ್ಟ್ ಕೊಡೋದಕ್ಕಂತ ಅದನ್ನು ತಗೋಬೇಕಾಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೊಸ ಪಾತ್ರೆ ಬೇಕು ಅಂದಿದ್ರು ಅಮ್ಮ, ಆ ಲಿಸ್ಟ್ ಬೇರೆ ಇತ್ತು, ಅದನ್ನು ಶಾಪ್ ಮಾಡಬೇಕು. ಲಾಸ್ಟ್ ಸ್ಟಾಪ್ ನಂದು ಇವತ್ತಿಗೆ ಮುಗೀತು. ಇವಾಗ ಹಾಲು ಕಾಯಿಸೋ ಪಾತ್ರೆ ತಗೊಳಕ್ಕೆ, ಮತ್ತು
ಸಂಜೆ ಟೀ ಕಾಫಿ ಮಾಡೋ ಪಾತ್ರೆ ತಗೊಳ್ಳೋದಕ್ಕೆ, ಹಾಲು ಕಾಯಿಸೋ ಪಾತ್ರೆ ಬೇಕು. ಇನ್ನೇನು ಬೇಕು? ಹಾಂ, ಹಾಲಿಗೆ ಹೊಸ ಗ್ಲಾಸಸ್ ಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗಿನ ಜಾವ ಫಸ್ಟ್ ನಾನು ಬರಬೇಕಾಗಿದ್ದು ಹಾಸ್ಪಿಟಲ್ಗೆ 6:30ಗೆ ಬಂದಿದ್ದೆ ಬೇಗ. ಆ್ಯಂಡ್ ಯಾರೂ ಇರಲಿಲ್ಲ. ಬೆಸ್ಟ್ ಟೈಮ್ ಗೊತ್ತಾ, ಯಾರೂ ಇರಲ್ಲ ಅಲ್ವಾ, ಬೇಗ ಟೆಸ್ಟ್ ಆಗುತ್ತೆ ಅಂತ. ಬಟ್ ಈ ಗ್ಲೂಕೋಸ್ ಟೆಸ್ಟ್ ನನ್ನ ಲೈಫಲ್ಲಿ ಮರೆಯಲಾಗದ ಟೆಸ್ಟ್ ಅಂತ ಅನಿಸುತ್ತೆ, ಅಷ್ಟು ಡಿಫಿಕಲ್ಟ್ ಅನ್ನಿಸ್ತು. ಈ ಗ್ಲೂಕೋಸ್ ಕುಡಿಯೋದಕ್ಕೆ ಆಲ್ಮೋಸ್ಟ್ ಅರ್ಧ ಗಂಟೆ ತಗೊಂಡೆ ನಾನು, ಬಿಕಾಸ್ ತುಂಬ ಕಷ್ಟ ಇದೆ. 25 ಗ್ರಾಮ್ ಗ್ಲೂಕೋಸ್ ಅಂದರೆ ಅಂದ್ಕೊಳ್ಳಿ. ಲೈಫಲ್ಲಿ ಇನ್ಯಾವತ್ತೂ ಸ್ವೀಟ್ ತಿನ್ನಲ್ಲ ಅಂತ ಅನಿಸ್ಬಿಟ್ಟಿತ್ತು ಈ ಕ್ಷಣಕ್ಕೆ. ಹಾಗಾಗಿತ್ತು. ಫಸ್ಟ್ ಟೆಸ್ಟ್ ಆಯಿತು, ಸೆಕೆಂಡ್ ಟೆಸ್ಟ್ ಆಯಿತು, ಥರ್ಡ್ ಟೆಸ್ಟ್ ಆಯಿತು. ಫೈನಲಿ ಮುಗೀತಲ್ವಾ ಅಂತ ಮನೆಗೆ ಬಂದೆ ಬೈ 9:30. 1, 2, 3 ಕಡೆ ಚುಚ್ಚಿದ್ದಾರೆ ಇವತ್ತು. ಆ್ಯಂಡ್ ಈ ಟೆಸ್ಟ್ ಏನಕ್ಕೆ ಮಾಡ್ತಾರೆ? ಅಂದರೆ ಡಯಾಬಿಟೀಸ್ ಬಂದಿದೆಯಾ, ಶುಗರ್ ಟಾಲರೆನ್ಸ್, ಪ್ರೆಗ್ನೆನ್ಸಿನಲ್ಲಿ ಕೆಲವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರುತ್ತೆ. ಅದು ಬಂದರೆ ಮಗು ಗ್ರೋತ್ಗೆಲ್ಲ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಅದು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ನಾರ್ಮಲ್ ಗ್ಲೂಕೋಸ್ ಕೊಡಲ್ಲ, ಎಷ್ಟು ಕೊಡ್ತಾರೆ? 75 ಗ್ರಾಮ್ ಗ್ಲೂಕೋಸ್. ಅಂದರೆ ಎಷ್ಟು ಚಮಚ? ಇಲ್ಲ, 75 ಗ್ರಾಮ್ ಗ್ಲೂಕೋಸ್ ಅಂದರೆ ಅದೇ ಸ್ಪೂನಲ್ಲಿ 5 ಗ್ರಾಮ್ ಅಂದರೆ 15 ಸ್ಪೂನ್ ಲೆಕ್ಕ ಆಗುತ್ತೆ. ಇಮ್ಯಾಜಿನ್, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 15 ಸ್ಪೂನ್ ಸಕ್ಕರೆ ತಿನ್ನಬೇಕು, ಗ್ಲೂಕೋಸ್ ತಗೋಬೇಕು. ಆ್ಯಂಡ್ ಅವ್ರು ಹೇಳ್ತಾರೆ ವಾಂತಿ ಮಾಡಬೇಡಿ, ವಾಂತಿ ಮಾಡಿದ್ರೆ ಮತ್ತೆ ತಿರ್ಗಾ ಬರ್ಬೇಕು ಫಸ್ಟಿಂದ ಅಂತ. ಸೊ 7:30 ಅಲ್ಲಿದ್ದೆ, ಅಲ್ಲಲ್ಲ 6:45ಗಿದ್ದೆ. ನಾನು ಅನ್ಕೊಂಡು 5 ನಿಮಿಷದಲ್ಲಿ ಕುಡ್ದಾಗತ್ತೆ ನಂದು. 8 ಗಂಟೆ 9 ಗಂಟೆ ಮುಗಿಸಿ ಬರೋದು. ಬಟ್ ಅದು ಕುಡಿಯೋದಕ್ಕೇ ನನಗೆ 3/4 ಗಂಟೆ ಬೇಕಾಯಿತು, ನಿಧಾನಕ್ಕೆ. ಇಟ್ಸ್ ನಾಟ್ ಪಾಸಿಬಲ್, ಹೈ ಶುಗರ್ ಅಲ್ಲ. ಬಟ್ ಟೆಸ್ಟ್ ರಿಸಲ್ಟ್ ನಾರ್ಮಲ್ ಬರುತ್ತಲ್ಲ. ಹಾಂ, ಐ ಆಮ್ ಕಾನ್ಫಿಡೆಂಟ್. ಈಸ್ ಕಾನ್ಫಿಡೆಂಟ್. ಬೆಳಿಗ್ಗೆಯಿಂದ ಏನಾದರೂ ಖಾರ ತಿನ್ಬೇಕಂತ ಅನ್ನಿಸ್ತಾ ಇದೆಯಾ? ಜೊತೆಗೆ ಇವತ್ತೇ ಲಾಸ್ಟ್, ನಾಳೆಯಿಂದ ನಾನ್ ವೆಜ್ ಇಲ್ವಾ? ಸೊ ಹಾಗಾಗಿ ಅಮ್ಮನಿಗೆ ಹೇಳಿದ್ದೀನಿ ಇವತ್ತು ಮಟನ್ ಗ್ರೇವಿ ಮಾಡಿ ಆ್ಯಂಡ್ ಚಿಕನ್ ಫ್ರೈಡ್ ರೈಸ್ ಅಂತ. ಸೊ ಚಿಕನ್ ಫ್ರೈಡ್ ರೈಸ್, ಮಟನ್ ಗ್ರೇವಿ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಷ್ಟೇ. ಪೂಜೆ ಆದಮೇಲೆ ನಾನ್ ವೆಜ್ ತಿನ್ನೋದಕ್ಕಿಲ್ಲ ಅಂತ ಇವಾಗ ನನಗೇನಿಷ್ಟ ಅದನ್ನು ಮಾಡಿಸ್ಕೊಂಡು ತಿನ್ನಬೇಕು ಅಂತ ಆಸೆ. ಸೊ ಚಿಕನ್ ಫ್ರೈಡ್ ರೈಸ್ ಜೊತೆಗೆ ಮಟನ್ ಗ್ರೇವಿ. ಈ ಮಾಂಸ ಎಲ್ಲ ಇಲ್ಲಿ ಬಂದಿದೆ, ನನ್ನ ಮಾಂಸ ಎಲ್ಲ ಆಚೆ ಹೋಗಿದಲ್ಲ. ಓಕೆ, ಸೊ ರೆಡಿಯಾಗಿ ಅಮ್ಮ ಮಗಳು ಎಲ್ಲಿಗೆ ಹೊರಟಿದ್ದೀವಿ. ಒಂದಿಷ್ಟು ಟೆನ್ಷನ್ ಆಯ್ತಾ ಒಂದ್ ಕಡೆಯಿಂದ ಆಯ್ತು ಸರಿ ಆಗುತ್ತೆ ಅಂತ ದಿನಾಲ ಹೋಗೋದು, ಐಟಮ್ ತಗೊಂಡ್ ಬರೋದು. ನಿನ್ನೆ ಚಿಕ್ಕಪೇಟೆಗೆ ಹೋಗಿ ಎಲ್ಲ ಐಟಮ್ ಆಯ್ತಾ. ಇವಾಗ ಅದರಲ್ಲಿ ಒಂದು ಮಿಸ್ ಮಾಡಿದ್ದೀನಿ, ಒಂದು ಪ್ಲೇಟ್ ಮುಚ್ಚಳ. ಆ ಹಾಲು ಕಾಯಿಸ್ತೀವಲ್ಲ ಅದಕ್ಕೆ ಮುಚ್ಚಳ ಮಿಸ್ ಮಾಡಿದ್ದೀನಿ ಅಂತ. ಸರಿ ಇವತ್ತು ತರೋಣ ಅಂತ. ಇನ್ನು ಗಿಫ್ಟಿಂಗ್ ಪರ್ಪಸ್ಗೆ ಸಾರೀಸ್ ಆಯ್ತಾ, ಮೋಸ್ಟ್ ಇಂಪಾರ್ಟೆಂಟ್ ನನಗೆ. 4-5 ತಂದೆ, ಮತ್ತೆ ಸಾಲಿಲ್ಲ, ಮತ್ತೆ 2-3 ತಂದರೆ ಅದನ್ನೂ ಸಾಲಿಲ್ಲ. ಇವಾಗ ಮತ್ತೆ ತರಿಸಿದ್ದೀವಿ ಗಿಫ್ಟಿಂಗ್ ಪರ್ಪಸ್ಗೆ ಸಾರಿ. ಸೊ ಒಂದೊಂದಾಗೆ ಹೊಸ ಬ್ರ್ಯಾಂಡ್ಸ್ ಟ್ರೈ ಮಾಡೋಣ ಅಂತ. ಬಿಕಾಸ್ ನನಗಂತೂ ಹೋಗೋದಕ್ಕೆ ನಿಜವಾಗ್ಲೂ ಎಲ್ಲ ಕಡೆ ಹೋಗಿ ಶಾಪಿಂಗ್ ಮಾಡೋದಕ್ಕಾಗಲ್ಲ. ನನಗೆ ಬ್ಲೌಸ್ ಯಾರ್ಯಾರು ಸ್ಟಿಚ್ ಮಾಡಿದಾರೋ ಅವ್ರಿಗೆಲ್ಲ ಪ್ಲೀಸ್ ಮನೆಗೆ ಕಳಿಸ್ಕೊಡಿ. ನಾನು ಫಿಟ್ಟಿಂಗ್ಸ್ ಏನೇ ಇದ್ರೂ ಅಡ್ಜಸ್ಟ್ ಮಾಡ್ತೀನಿ, ಬಟ್ ಬರೋದಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಬಿಕಾಸ್ ನಾಗರಬಾವಿ ಇರೋದು 23 ಕಿಲೋಮೀಟರ್ ನಮ್ಮ ಮನೆಯಿಂದ. ಹೆಸರುಘಟ್ಟ ಇರೋದು ಅದನ್ನು ಒಂದು 22 ಕಿಲೋಮೀಟರ್. ಸುಸ್ತಾಗುತ್ತೆ ಇವಾಗ ಅಂತ ಪಪ್ಪ ಮನೆ ಹತ್ರ ಹೋಗಿದ್ದಾರೆ. ಇವತ್ತು ಅಮ್ಮ ಮಗಳಿಗೆ ಪ್ಯಾಂಪರಿಂಗ್ ಡೇ. ಕ್ಯಾನ್ ಯು ಇಮ್ಯಾಜಿನ್? ಅದೆಲ್ಲ ಕತೆ ಆಮೇಲೆ ಹೇಳ್ತೀನಿ. ಬಟ್ ಫಸ್ಟ್ ಇಲ್ಲಿ ಬಂದಿದೆ, ನಾನು ಖುಷಿಪಟ್ಟೆ ಗಿಫ್ಟ್ ನನಗಂತ. ಬಟ್ ಇದು ನನಗಲ್ಲ, ಇದು ಬೇರೆಯವರಿಗೆ ಗಿಫ್ಟು. ಸೊ ಸ್ವೈಶ್, ಐ ಹೋಪ್ ಇದನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತೀನಿ. ಸ್ವೈಶ್ ಅಂತ ಹೊಸ ಬ್ರ್ಯಾಂಡ್ ಸೀರೆ ಬಿಸ್ನೆಸ್ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸರಿ ಇಲ್ಲಿಂದಾನೇ ತರಿಸೋಣ ಅಂತ. ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಉಳಿದ್ರೆ ಫಂಕ್ಷನ್ ಎಲ್ಲ ಆದಮೇಲೆ ಗಿಫ್ಟ್ ಎಲ್ಲ ಕೊಟ್ಟ ಮೇಲೆ ನನಗೇನೆ ಮೆಸೇಜ್ ಬೇರೆ ಇದೆ. ಓ ಮೈ ಗಾಡ್, ಬ್ಯೂಟಿಫುಲ್ ಕಲರ್. ಹಾಯ್ ವೀಕ್ಷಿತಾ ಗೌಡ, ಅಂದರೆ ಡಿಯರ್ ವೀಕ್ಷಿತಾ ಗೌಡ, ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ಲಾಡ್. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಸ್ವೈಶ್ ಅಂತೆ. ಈ ಸೀರೆನ ಪ್ರೀತಿಯಿಂದ ಕಳಿಸಿದ್ದೀವಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತೆಲ್ಲ ಬರೆದಿದ್ದಾರೆ. ಸೋ ಸ್ವೀಟ್, ವೆರಿ ನೈಸ್. ಥ್ಯಾಂಕ್ ಯು ಸ್ವೈಶ್. ಓಕೆ, ನೈಸ್ ಕಲರ್ಸ್. ಓಪನ್ ಮಾಡ್ತೀನಿ. ಪ್ರತಿಯೊಂದು ಸೀರೆನಲ್ಲೂ ಬರ್ದಿದ್ದಾರೆ ಏನೇನು ಡೀಟೇಲ್ ಅಂತ. ಇದು ಕ್ರೇಪ್ ಸಿಲ್ಕ್ ಸಾರಿ ಅಂತೆ. ಇದ್ರಲ್ಲಿ ಸ್ಟ್ರೈಪ್ಸ್ ಆಲ್ ಓವರ್ ಇದೆ ಅಂಡ್ ಪಿಕಾಕ್ ಬಾರ್ಡರ್ ಇದೆ. ಕಲರ್ ಪೊರ್ಲುಂಡತೆ ಒಂದು ಕಲರ್, ಬ್ಯೂಟಿಫುಲ್ ಕಲರ್. ಅಂಡ್ ಇದ್ರ ಈ ಮರೂನ್ ಕಲರ್ ಬಂದಾಗ ಸಾರಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಗೊತ್ತಾ. ಚೆಕ್ ದಿಸ್. ಅಂಡ್ ಇದೆಲ್ಲ ಬಜೆಟ್ ರೇಂಜಲ್ಲಿ ಇರುವಂತ ಸಾರಿ ಕಳ್ಸೋದಕ್ಕೆ ಹೇಳಿದ್ದೀನಿ. ಸಿ ಇದು 1700 ರೇಂಜಲ್ಲಿ. ಗುಡ್ ಅತೆ, ಶೋಕ್ ಉಂಟು. ವೆರಿ ಪ್ರಿಟಿ.
ನಾನು ಒಂದ್ಸತಿ ಗ್ರೀನ್ ಅಂಡ್ ರೆಡ್ ಕಲರ್ ಸೀರೆ ಹಾಕಿದೆ, ಅದು ಔಟ್ ಆಫ್ ಸ್ಟಾಕ್ 2 ಸತಿ ಹೋಯ್ತು. ಮತ್ತೆ ರೀಸೆಂಟ್ ಆಗಿ ಅದೇ ಸೀರೆನ ರಿಪೀಟ್ ಮಾಡಿದೀನಿ. ಎಲ್ಲರೂ ಎಲ್ಲಿಂದ ಈ ಸೀರೆ, ಸೊ ಅದಕ್ಕೆ ಮತ್ತೊಂದು ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ. ಅದು ಗ್ರೀನ್ ಅಂಡ್ ರೆಡ್ ಇತ್ತು, ಇದು ಗ್ರೀನ್ ಅಂಡ್ ಪಿಂಕ್. ಓ ಬಟ್ ನನ್ನ ಹತ್ರ ಇನ್ನೊಂದಿದೆ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ. ಇದು ಸೂಪರ್ ಕಾಂಬಿನೇಷನ್, ಡಾರ್ಕ್ ಗ್ರೀನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೆಕ್ ದಿಸ್. ಇದನ್ನು ಗಿಫ್ಟಿಂಗ್ ಅಂತಾನೆ ನಾನು ತಗೊಂಡಿದ್ದು. ಚೆನ್ನಾಗಿ ಕಾಣಿಸುತ್ತೆ ಈ ತರ ಸಾಫ್ಟ್ ಸಾರಿ ಎಲ್ಲ ಸೇಮ್ ಪ್ರೈಸ್ ರೇಂಜ್ ಅಲ್ಲೇ ಇದೆ. ಇನ್ನ ಒಂದು ಓ ವಾವ್, ಇದು ಈರುಳ್ಳಿ ಕಲರ್ ಪ್ರೀಮಿಯಂ ಕ್ರೇಪ್ ಸಿಲ್ಕ್ ಸಾರಿ ವಿತ್ ಸ್ಟ್ರೈಪ್ಸ್ ವಿತ್ ಪಿಕಾಕ್ ಬಾರ್ಡರ್ ಅಗೇನ್. ಓ ನಾನು ಇದರಲ್ಲೇ ಇನ್ನೊಂದು ಕಲರ್ ಆಯ್ಕೆ ಮಾಡ್ಕೊಂಡೆ ಬಿಕಾಸ್ ಇದ್ರ ಡಿಸೈನ್ ಇಷ್ಟ ಆಯ್ತು ನನಗೆ ಅಂತ. ಆನಿಯನ್ ಕಲರ್ ವಿತ್ ಪಿಂಕ್, ಪ್ರಿಟಿ 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 ಶೋಕೊಂಡತ್ತೆ. ನೈಸ್ ಕಲರ್. ಸಿ ನೆಕ್ಸ್ಟ್ ಇನ್ನೊಂದು ಯಾವುದು, ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್, ಸೆಮಿ ಟಸರ್ ಸಿಲ್ಕ್, ಬುಟ್ಟ ಇದೆ ಆಲ್ ಓವರ್ ಅಂತ, ಟ್ಯಾಸಲ್ಸ್ ಅಟ್ಯಾಚ್ಡ್ ಆಗಿದೆ ಅಂತ ಬರ್ದಿದ್ದಾರೆ. ನೈಸ್. ಒಂದು ರನ್ನಿಂಗ್ ಡೇ. ರನ್ನಿಂಗ್ ಡೇ. ಇದೊಂದು ಸಿಂಪಲ್ ಸಾರಿ ಇರಲಿ ಅಂತ ಆಯ್ಕೆ ಮಾಡಿಕೊಂಡೆ. ಇದು ನೈಸ್. ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ, ಇದು ಫಾರ್ಮಲ್ ವೇರ್ ಸಾರಿ ಥರ ಹಾಕೋಬೋದು. ನೀವು ಆಫೀಸ್ಗೆ ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ, ಯಾವುದಾದ್ರು ಫಾರ್ಮಲ್ ಪಾರ್ಟೀಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇಮ್ಯಾಜಿನ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಫುಲ್ ಸ್ಲೀವ್ಸ್, ಇಲ್ಲಿ ಫೋಟೋ ಹಾಕಿರ್ತೀನಿ, ಆ ಥರದ್ದೆಲ್ಲ ಹಾಕಿ ಈ ಥರ ಸಾರಿ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಥರದ ಬೆಲ್ಟ್ ಕೂಡ ಹಾಕ್ಬೋದು. ಸೊ ಆ ಥರನೂ ನೀವು ವೆಸ್ಟರ್ನ್ ಇಂಡಿಯನ್ ಸ್ಟೈಲಲ್ಲೂ ಮಾಡ್ಕೋಬೋದು. ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಗೊತ್ತಾ ನಾನು ಇತ್ತೀಚೆಗೆ. ಸೊ ನಾನು ಎಲ್ಲರನ್ನ ಕೇಳೋದು, ಇವಾಗ ಶೆಕೆಗಾಲ, ನಿಮಗೆಲ್ಲ ಶೆಕೆ ಆಗ್ತಾ ಇದೆಯಾ ಅಥವಾ ನನಗೆ ಮಾತ್ರನಾ ಅಂತ. ಐ ಥಿಂಕ್ ಹಾರ್ಮೋನಲ್ ಚೇಂಜಸಿಂದ ಅಂತ ಅನಿಸುತ್ತೆ. ಪೂಜೆಗೆ ನೆಂಚ ಫುಲ್ಲುನ ಫ್ಯಾನ್ ಪಾಡ್ಗ ಟೇಬಲ್ ಫ್ಯಾನ್ ಒಂಜಿ ಫ್ಯಾನ್ ಪಾಡ್ರಿಜ್ಜಿಗೆ ಹೋಮ ಅಲ್ಲ, ಹೋಮಕ್ಕೆ ಮಾತ್ರ, ಮತ್ತೆ ಪೂಜೆ ಆಗುವಾಗ ಮಾಡ್ಬೋದು. ಪೂಜೆ ಆಗುವಾಗ ಅಲ್ಲಿ ಹೋಮ ಎಲ್ಲ ಇಲ್ಲ. ಕತೆ ಓದ್ತಾರಲ್ವ ಆಗ ಅದು ಹೋಮ ಎಲ್ಲ ಏನಿಲ್ಲ, ಆವಾಗ ಪೂಜೆ. ನಿಮ್ಮ ಮಗಳು ನಾನು ಚಾಮರ್ ಇಟ್ಕೊಂಡು ಗಾಳಿ ಹಾಕ್ತೇನೆ. ಅಜ್ಜಿ ನಮ್ಮ ಉಡುಪಿ ಉಂಡಕ ಅತ್ತೆ ಇಜ್ಜಿ ಬನ್ನಿ ನಡ್ರಪ್ಪ ನಡ್ರಿ. ಲೆಟ್ಸ್ ಗೋ. ಈ ಬ್ಯೂಟಿಫುಲ್ ಸಾರೀಸ್ ಅಫೋರ್ಡೆಬಲ್ ಪ್ರೈಸಸಲ್ಲಿ ಇದೆ. ಸೊ ಇದು ನಿಮಗೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ಆಯಿತಾ. ಇದಿಷ್ಟಾಗಿತ್ತು ಸೆಕೆಂಡ್ ಡೇ ಆಫ್ ಪ್ರಿಪ್ರೇಷನ್ ನಮ್ಮ ಗೃಹ ಪ್ರವೇಶಕ್ಕೆ. ಪ್ರತಿಯೊಂದು ಎಲಿಮೆಂಟ್ಸ್ನ ಶೇರ್ ಮಾಡಬೇಕಾಗುತ್ತೆ ಅಲ್ವಾ. ಹಾಗೆ ಮನೆ ಪೂಜೆ ಗೃಹ ಪ್ರವೇಶ ಆಗುತ್ತೆ ಇಲ್ಲ, ಅದರ ಹಿಂದೆ ಇರುವಂಥ ಕೆಲಸ ಅಷ್ಟಿರುತ್ತೆ. ಸೊ ಐ ಹೋಪ್ ನಿಮಗೆ ಇಷ್ಟವಾಗಿರುತ್ತೆ. ಮತ್ತೆ ಸಿಗೋಣ, ಬಾಯ್.